ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ತುಂಬ ಬೇಜಾರಾಗ್ತಾ ಇದೆ ನೋಡಿ. ಪೆಟ್ರೋಲ್ ರೇಟ್ ಜಾಸ್ತಿ ಮಾಡಿದ್ದಾರೆ, ಡೀಸೆಲ್ ರೇಟ್ ಜಾಸ್ತಿ ಮಾಡಿದ್ದಾರೆ, ಆಯಿಲ್ ರೇಟನ್ನು ಜಾಸ್ತಿ ಮಾಡಿದ್ದಾರೆ, ರೇಷನ್ ಬಗ್ಗೆ ಎಲ್ಲನೂ ಜಾಸ್ತಿ ಮಾಡಿದ್ದಾರೆ. ಇವಾಗ ಸ್ಕೂಲ್ ಫೀಸ್ನು ಜಾಸ್ತಿ ಮಾಡಿದ್ದಾರೆ. ಆದರೆ ಆಟೋದು ಏನೋ ಇಂಪ್ರೂವ್ಮೆಂಟ್ ಯಾವುದೂ ಇಲ್ಲ. ಸೇಮ್ ರೇಟೇ ಕಿಲೋಗೆ 2 ಕಿಲೋಮೀಟರ್ಗೆ 46 ರುಪೀಸ್ ಮಾತ್ರನೇ ಇರೋದು, 36 ರುಪೀಸು. ಅದರಲ್ಲಿ ನಾವು ಎಷ್ಟೋ ಕಷ್ಟ ಮಾಡಿ ರೌಂಡ್ ಹೊಡ್ಕೊಂಡು ಹೋಗಿ ಸಾವಿರಲ್ಲಿ ಬುಕ್ಕಿಂಗಲ್ಲಿ ಹೋಗಿ ನಿಂತಿದ್ರೆ ಲಾಸ್ಟ್ ಫೈನಲಲ್ಲಿ ಏನು ಮಾಡ್ತಾರೆ, ಇಲ್ಲ ಕ್ಯಾನ್ಸಲ್ ಮಾಡಿದ್ದಾರೆ. ಯಾಕೆಂದರೆ ಬೈಕ್ ಬರ್ತಿದೆ ಅಂತ. ಎಲ್ಲರಿಗೂ ಕಷ್ಟ ಇದೆ, ನಮ್ಮ ಕಷ್ಟ ನೀವು ಅರ್ಥ ಮಾಡಬೇಕು. ಇಷ್ಟು ಬಿಸಿಲಲ್ಲಿ ಓಡಿಸ್ತಾ ಇದೆ, ಮನೆ ಫ್ಯಾಮ್ಲಿ ಎಲ್ಲ ಬಿಟ್ಬಿಟ್ಟು ಬಂದು ನೀವು ಅರ್ಥ ಮಾಡ್ಕೋಬೇಕಾಗಿದ್ದು. ಏನು ಜಾಸ್ತಿ ಕೇಳಿದ್ರೆ ಏನು ಮೋಸ ಮಾಡ್ತೀರಾ, ಇದು ಮಾಡ್ತೀರಾ ಅಂತ ಹೇಳ್ತಾರೆ. ಜಾಸ್ತಿ ಕೇಳೋರನ್ನ ಬಿಟ್ಬಿಡ್ತಾರೆ. 30 ರೂಪಾಯಿ ಜಾಗಕ್ಕೆ 100 ರೂಪಾಯಿ ಕೆಲವ್ರಿಗೂ ಹೋಗ್ತಾರೆ ಸರ್. ನಾವು ಮೀಟ್ರ್ ಮೇಲೆ 10 ರೂಪಾಯಿ ಕೊಡಿ ಅಂತ ಕೇಳಿದ್ರೆ ಯಾರನ್ನೂ ಕೊಡಲ್ಲ. ಲೇಡೀಸ್ಗೆ ಎನಿಮಿ ಆಗಿಬಿಟ್ಟು ಜಗಳ ಮಾಡ್ತಾರೆ ಯಾವಾಗಲೂ. ತುಂಬ ನೋಡಿ, ನಾವು ಆಟೋ ತೊಗೊಂಡು 1 ಇಯರ್ 3 ಮಂತ್ ಆಗಿದೆ. ಇವಾಗಷ್ಟೊತ್ತು ಒಂದು ಜೆಂಟ್ಸನ್ನು ನಮ್ಮ ಕಡೆ ಜಗಳ ಮಾಡಿಲ್ಲ. ಆದರೆ ಲೇಡೀಸ್ ಅವರು ತುಂಬ ವರಷ್ಟು, ತುಂಬ ಬೇಜಾರು. 10 ರೂಪಾಯಿ ಮೀಟ್ರ್ ಮೇಲೆ 10 ರೂಪಾಯಿ ಕೊಡಿ ಅಂತ ಕೇಳಿದ್ರೆ ಇವಾಗಷ್ಟೊತ್ತು ಜಗಳ. ಇವಾಗಷ್ಟೊತ್ತು ಆಯಿತು, ನಾನು ಮೀಟ್ರ್ ಮೇಲೆ 20 ರೂಪಾಯಿ ಮೇಲೆ 1 ರೂಪಾಯಿನೂ ನಾನು ತೊಗೊಂಡಿಲ್ಲ. ಆದರೂ ಏನಾದರೂ ಒಂದು ಬೈಯೋದು, ಕಿರಿಕಿರಿ ಮಾಡೋದು, ಗಲಾಟ ಮಾಡೋದು, ಹೋಗಿ ನಾನು ಕೊಡ್ತೀನಿ ಹೇಳ್ತಾರೆ. ಆಮೇಲೆ ಅಲ್ಲಿ ಇಳಿದ ಮೇಲೆ ಮೀಟ್ರ್ ದುಡ್ಡನ್ನೇ ಕೊಡ್ತೀನಿ ಅಂತ ಗಲಾಟ ಮಾಡಿಬಿಟ್ಟು ಹೋಗ್ತಾರೆ. ನೀವು ಅರ್ಥ ಮಾಡ್ಕೋಬೇಕಲ್ಲ, ಎಲ್ಲ ರೇಟ್ ಜಾಸ್ತಿ ಆಗಿರೋ ಟೈಮು ನಾವು ಆ 36 ರುಪೀಸ್ ಇಟ್ಕೊಂಡು ಏನು ಮಾಡೋಕ್ಕಾಗುತ್ತೆ ಹೇಳಿ ಸರ್. ನಮಗೂ ಕಷ್ಟಗಳಿದಲ್ಲ, ತುಂಬ ಕಷ್ಟ ಆಗುತ್ತೆ ಸರ್. ಎಲ್ಲ ಜೀವನ ಮಾಡೋಕ್ಕೆ ತುಂಬ ಕಷ್ಟ ಆಗ್ಬಿಡುತ್ತೆ. ಏನಂದರೆ ಈ ಥರ ಎಲ್ಲ ಹೋಗ್ತಾ ಇದ್ರೆ ಇವಾಗ ಮಗುಗೆ ಫೀಸ್ ಕಾಸು ಕಟ್ಟಬೇಕು. ನಾವು ಸಿಂಗಲ್ ಪೇರೆಂಟು, ಮಗುಗೆ ಫೀಸ್ ಕಾಸು ಕಟ್ಟಬೇಕು. 36 ರೂಪಾಯಿ ತಗೊಂಡು ಯಾವುದು ಏನು ಮಾಡೋಕ್ಕಾಗಲ್ಲ. ಆ ಥರ ಕಷ್ಟ ಆಗ್ತಾ ಇದೆ. ಆಸ್ ಎ ಮಹಿಳೆಯಾಗಿ ಏನು ಹೇಳ್ತೀರಾ? ತುಂಬ ಕಷ್ಟ ಆಗ್ತಾ ಇದೆ ಮೇಡಮ್. ಜೀವನ ಹೆಂಗೆ ಮಾಡೋದಂತ ತುಂಬ ಬೇಜಾರಾಗ್ತಾ ಇದೆ. ಏನಂದರೆ ಎಲ್ಲದರಲ್ಲಿನೂ ರೇಟ್ ಮಾಡಿದ್ದಾರೆ. ಒಂದಂತ ಅಲ್ಲ, ಒಂದು ಬಿಡೋದಂತಲ್ಲ. ಸ್ಕೂಲಲ್ಲಿನೂ ಫೀಸ್ ಕಾಸು ಜಾಸ್ತಿ ಮಾಡಿದ್ದಾರೆ. ಒಂದು ಹಾಲಲ್ಲಿನೂ, ಶುಗರಲ್ಲಿನೂ, ಎಲ್ಲದಲ್ಲಿನೂ, ಪೆಟ್ರೋಲ್ ಡೀಸೆಲ್ಲು, ಆಯಿಲಲ್ಲಿನೂ ರೇಟ್ ಜಾಸ್ತಿ ಮಾಡಿದ್ದಾರೆ. ಮತ್ತು ನಾವು ಜೀವನ ಮಾಡೋದು 36 ರುಪೀಸಲ್ಲಿ ಏನಂತ ಮಾಡೋದು, ಜೀವನ ಹೆಂಗೆ ಮಾಡೋದು, ಹೆಂಗೆ ತಿನ್ನೋದು, ಮಗುಗೆ ಹೆಂಗೆ ಎಜುಕೇಷನ್ ಕೊಡೋದಂತ ಬೇಜಾರು. ಈಗ ಅಂದರೆ ಇದೇ ತಿಂಗಳು, ಈಗ ಕಳೆದ ತಿಂಗಳು ಇದು ತಿಂಗಳು ತಗೊಳ್ಳುವಾಗ 3 ಬಾರಿ ಏರಿಕೆ ಮಾಡಿರುವಂಥದ್ದು. ಅದು ಕೂಡ 80 ಪೈಸೆ, 90 ಪೈಸೆ, ಈಗ 108, 107 ಆಗಿರುವಂಥದ್ದು. ಸೊ ಇವರು ಪೈಸೆ ಹೆಚ್ಚಳ ಮಾಡೋದ್ರಿಂದ ಮುಂದೋ ದಿನ ಇವರ ಟಾರ್ಗೆಟ್ ಇಷ್ಟು ಮಾಡಬೇಕಂತ ಇಟ್ಕೊಂಡು ಹೈಕ್ ಮಾಡ್ತಾ ಇದ್ದಾರೆ ಅನ್ಸುತ್ತೆ. ಯಾಕಂದರೆ ಮೊನ್ನೆದು 3 ರೂಪಾಯಿ ಏರಿಕೆ ಮಾಡಿದ್ರು. ಒಮ್ಮೆಲೆ ಇದೇ ರೀತಿ 5 ರೂಪಾಯಿ 10 ರೂಪಾಯಿ ಏರಿಕೆ ಮಾಡೋಕ್ಕೆ ಅಂದರೆ ಜನರು ಕೂಡ ಮುಗಿ ಬೀಳೋದು ಪಕ್ಕ ಅಂತಲೇ ಹೇಳ್ಬೋದು. ಸೊ ಎಲ್ಲೋ ಒಂದು ಕಡೆ ಪ್ಲ್ಯಾನ್ ಮಾಡ್ಕೊಂಡು ಈ ಥರ ಮಾಡ್ತಾ ಇದ್ದಾರೆ ನಿಮ್ಗೆ ಅನ್ಸುತ್ತಾ? ಹೌದು ಮೇಡಮ್, ನಮ್ಗೆ ಹಂಗೆ ಅನಿಸ್ತಾ ಇದೆ. ಮತ್ತು ಇವ್ರು ಪ್ಲಾನಿಂಗ್ ಮಾಡಿ ಇವ್ರು ಚೆನ್ನಾಗಿರೋದಕ್ಕೋಸ್ಕರ ನಾವು ಈ ಬಿಸಿಲಲ್ಲಿ ಕಷ್ಟ ಮಾಡಿ ಅವ್ರ ಹೊಟ್ಟೆ ತುಂಬ್ಸೋಕ್ಕಂದ್ರೆ ನಮಗೂ ಬೇಜಾರಾಗುತ್ತಲ್ಲ ಮೇಡಮ್. ಏನಂದರೆ ನಾವು ಕಷ್ಟ ಮಾಡೋದು ನಮ್ಮ ಮಗುಗೆ ಹೋಗಬೇಕು. ಸುಮ್ಮನೆ ಟ್ಯಾಕ್ಸು GST ಅಂತ ಎಲ್ಲ ಗೌರ್ಮೆಂಟ್ ಕೊಟ್ಟರೆ ನಾವು ಏನಂತ ಜೀವನ ಮಾಡಬೇಕು? ಗೌರ್ಮೆಂಟ್ ಇವಾಗಷ್ಟೊತ್ತು ನಮ್ಗೆ ಯಾವುದು ಸಪೋರ್ಟ್ ಮಾಡಿಲ್ಲ ಅಲ್ಲ. ನಮಗೆ ಸಪೋರ್ಟ್ ಮಾಡಿದರೆ ನಾವು ಸಿಂಗಲ್ ಪೇರೆಂಟು. ಖುಷಿಯಲ್ಲಿ ಹೇಳ್ತೀನಿ, ನಮಗೆ NGO ಅಂತ ಒಂದು ಕಂಪನಿಯಲ್ಲಿ ಸಪೋರ್ಟ್ ಮಾಡಿರೋದು. ಕಮಿಷನರ್ ಆಫೀಸಿಂದ ಈ ಆಟೋ ಕೊಟ್ಟಿದ್ದಾರೆ. ಫ್ರೀ ಕೊಟ್ಟಿದ್ದನ್ನು ಇದರಲ್ಲಿ ನಾವು ಡೀಸೆಲ್ ಪೆಟ್ರೋಲ್ ಎಲ್ಲ ಹಾಕ್ಕೊಂಡು ಓಡಿಸ್ಬಿಟ್ಟು ಮನೆಗೆ ಹೋಗೋ ಟೈಮ್ ದುಡ್ಡು ತಗೊಂಡು ಹೋಗೋಕ್ಕಾಗಿಲ್ಲ ಅಂದರೆ ತುಂಬ ಕಷ್ಟ ಆಗುತ್ತಲ್ಲ. ಮುಂದೆ ಅಟ್ಲೀಸ್ಟ್ ಒಂದು 100 ರೂಪಾಯಿ 200 ರೂಪಾಯಿ ಎತ್ತಿಕ್ಕೆ ಆಗ್ತಾ ಇದ್ದಿದ್ದು ಸ್ಕೂಲ್ಗೆ ಅಂತ. ಇವಾಗ ಇರೋದು ಇದಕ್ಕೆ ಹಿಂಗೆ ಹೋಗ್ತಾ ಇದ್ದೀವಿ. ಇವಾಗಷ್ಟೊತ್ತು ಒಂದು 100 ರೂಪಾಯಿ ಎತ್ತಿಕ್ಕಿಲ್ಲ. ಅದು ಈ ಥರ ಹೋಗ್ತಾ ಇದ್ರೆ ಗೌರ್ಮೆಂಟ್ ತುಂಬ ಕಷ್ಟ ಆಗ್ಬಿಡುತ್ತೆ ಮೇಡಮ್. ಸರ್ಕಾರಕ್ಕೆ ಏನು ಕಿವಿಮಾತು ಹೇಳ್ತೀರಾ? ರಾಜ್ಯ ಆಗಿರ್ಬೋದು, ಕೇಂದ್ರ, ಎರಡಕ್ಕೂ ಕೂಡ ಏನು ಹೇಳ್ತೀರಾ? ಪ್ರಮುಖವಾಗಿ ಯುದ್ಧ ರೀಸನ್ ಕೊಡ್ತಾ ಇದ್ದಾರೆ, ಅಂದರೆ ಅಭಾವಕ್ಕೆ ಈ ಒಂದು ಕಾರಣ ಅಂತ. ಸೊ ಇದನ್ನು ನಂಬ್ತೀರಾ ನೀವು? ಇಲ್ಲ ಮೇಡಮ್, ನಾನು ನಂಬೋಕೆ ಅಂತ ಆಗ್ತಾ ಇಲ್ಲ ನಿಜವಾಗ್ಲಿ. ಇವಾಗಷ್ಟೊತ್ತು ಗೌರ್ಮೆಂಟ್ ಯಾವ ಸಪೋರ್ಟು ಯಾವ ಹೆಲ್ಪು ಮಾಡಿಲ್ಲ. ನಾವು ಸ್ಲಮ್ ಏರಿಯಲ್ಲಿ ಹುಟ್ಟಿದ್ದೀನಿ. ಇವಾಗಷ್ಟೊತ್ತು ಅಲ್ಲಿನೇ ಒಂದು ರೋಡು, ಒಂದು ನೀರು, ನಮಗೆ ನಮ್ಮ ಮನೆ ಹತ್ರ 7 ಇಯರ್ಸಿಂದ ನೀರು ಪ್ರಾಬ್ಲಮ್ ಇದೆ. ಇವಾಗಷ್ಟೊತ್ತು ಒಂದು ನೀರು ಪ್ರಾಬ್ಲಮ್ನ ಕ್ಲಿಯರ್ ಮಾಡಿಕೊಟ್ಟಿಲ್ಲ. ಏನಕ್ಕೆ ಸರ್ಕಾರಕ್ಕೆ ಓಟ್ ಹಾಕಬೇಕು, ಏನಕ್ಕೆ ಅವ್ರಿಗೆ ಸಪೋರ್ಟ್ ಮಾಡಬೇಕಂತ ಬೇಜಾರಾಗ್ತದೆ. ಯಾರು ಬಂದರೂ ಏನು ಯೂಸ್ ಇಲ್ಲ. ನಾವು ಕಷ್ಟ ಮಾಡಿದ್ರೆ ನಾವು ದುಡಿದ್ರೆ ನಮ್ಗೆ ತಿನ್ನೋಕ್ಕಾಗುತ್ತೆ, ನಮ್ಮ ಕಾಲಲ್ಲಿ ನಿಂತ್ಕೊಂಡ್ರೆ. ಅದಕ್ಕೆ ಸರ್ಕಾರಕ್ಕೆ ಯಾರಿಗೂ ಓಟ್ ಹಾಕಿ ಏನು ಮಾಡಬೇಕಂತಲೇ ಬೇಜಾರಾಗ್ಬಿಟ್ಟಿದೆ. ಯಾರು ಬಂದರೂ ಏನೂ ಚೇಂಜಸ್ ಇಲ್ಲ ಮೇಡಮ್. ಇವಾಗ ತಮಿಳ್ನಾಡಲ್ಲಿ ನೋಡಿ ವಿಜಯ್ ಬಂದಿದ್ದಾರೆ. 1 ವೀಕಲ್ಲಿ ಎಷ್ಟೊತ್ತು ಡಿಫ್ರೆಂಟ್ ತೋರಿಸಿದ್ದಾರೆ. ಲೇಡೀಸ್ಗೆ ಸೇಫ್ಟಿ ಕೊಟ್ಟಿದ್ದಾರೆ. 716 ವೈನ್ ಶಾಪ್ ಕ್ಲೋಸ್ ಮಾಡಿದ್ದಾರೆ.
ಅವ್ರು ಅಟ್ಲೀಸ್ಟ್ ಅಲ್ಲಿ ಮಾಡ್ತಾ ಇದ್ದಾರೆ, ಅದು ಖುಷಿ ಆಗ್ಬೋದು. ಇಲ್ಲಿಗೆ ಯಾರು ಬಂದ್ರು ಏನು ಚೇಂಜಸ್ ಇಲ್ಲ. ನಾನು ಹುಟ್ಟಿದಿಂದ ಹೇಳೋದು ವಿಜಯ್ ತರ ಕರ್ನಾಟಕದಲ್ಲಿ ಕೂಡ ಚೇಂಜಸ್ ಬೇಕಂತ ಬಯಸ್ತೀರಾ? ತುಂಬಾ ಮೇಡಮ್, ತುಂಬಾ ನೋಡ್ತಾ ಇದ್ದೀನಿ. ಏನಂದ್ರೆ ನಾವು ಲೇಡೀಸ್ ನೋಡಿ ಇವಾಗ ನಮ್ಗೆ 6 ಗಂಟೆ ಮೇಲೆನೆ 20 ರೂಪಾಯಿ 30 ರೂಪಾಯಿ ಟಿಪ್ಸ್ ಆಗ್ತಾ ಇದ್ದಾರೆ. ಆವಾಗ ಸವಾರಿ ಸಿಗೋದು. ಇವಾಗ ನೋಡಿ 1 ಅವರಿಂದ ಸುಮ್ಮನೆ ಕೂತ್ಕೊಂಡಿದ್ದೀನಿ, ಈ ಥರ ಆಗ್ತಾ ಇದೆ. ಇದರಲ್ಲಿ ಅಟ್ಲೀಸ್ಟ್ ನಮ್ಮ ಲೇಡೀಸ್ ಸೇಫ್ಟಿ ಇದ್ದರೆ ನಾವು ಹೆಂಗಾಚು ದುಡಿಬೋದು, ಹೋಗ್ಬೋದು ಸವಾರಿಗೆ. ಮನೇಲಿ ಏನು ಭಯ ಮಾಡ್ತಾ ಇದ್ದಾರೆ, 6 ಗಂಟೆ ಮೇಲೆ ನೀನು ಹೋಗ್ಬೇಡ, ಎಷ್ಟು ದುಡ್ಡು ಬಂದ್ರೂ ನೀನು ಹೋಗ್ಬೇಡ. ನಮ್ಗೆ ಇವಾಗ ಬೆಳಗಿಂದ ಸಾಯಂಕಾಲ ಅಷ್ಟು ರೌಂಡ್ ಹೊಡೆದ್ರೂ 300 ರೂಪಾಯಿ ಸಿಗಲ್ಲ. ಆದರೆ ಸಾಯಂಕಾಲ ಮೇಲೆ ಅಂದರೆ ನಮಗೆ 1000 ರೂಪಾಯಿನ ಮಾಡ್ಬೋದು. ಆ ಟೈಮಲ್ಲಿ ಲೇಡೀಸ್ ಆಗಿದೆ ಹೋಗ್ಬೇಡ ಅಂತ ಹೇಳ್ತಾ ಇದ್ದಾರೆ. ಲೇಡೀಸ್ ಆಗಿ ಹುಟ್ಟಿರೋದು ನಂದು ಮಿಸ್ಟೇಕಾ ಮೇಡಮ್? ಜೆಂಟ್ಸ್ ಥರ ಥರ ನಾವು ಲೇಡೀಸ್ ನಮ್ಮ ಕಾಲಲ್ಲಿ ನಾವು ನಿಂತ್ಕೋಬೇಕಂತ ನೋಡ್ತಾ ಇದ್ವಿ. ಆದ್ರೂ ಇವಾಗ ಇರೋ ಪ್ರಾಬ್ಲಮ್ ಅಲ್ಲಿ